ಜಾತಿ ಗಣತಿ ಸಮೀಕ್ಷೆ ಪರಿಷ್ಕೃತ ಪಟ್ಟಿಯಲ್ಲಿ ಬಂದಿರುವಂತಹ ಹೆಸರುಗಳು ಇದೀಗ ಲಿಂಗಾಯತ ವೀರಶೈವ ಸಮಾಜದಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಇವತ್ತು ಒಂದು ಸಮಾವೇಶಕ್ಕೆ ಮುಂದಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ, ಜಾತಿ ಗಣತಿ ಸಂಬಂಧ ಸಮಾವೇಶದಲ್ಲಿ ಅಂತಿಮ ನಿರ್ಧಾರ ಆಗಲಿಕ್ಕಿದೆ. ನೆಹರು ಮೈದಾನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಆಗ್ತಾ ಇದೆ. ಸಮೀಕ್ಷೆಯಲ್ಲಿ ಜಾತಿ ಬರೆಸುವ ಬಗ್ಗೆ ಅಂತಿಮ ತೀರ್ಮಾನ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಬೇರೆ ಎಲ್ಲ ಎರಡೂ ಕೂಡ ಒಂದೇ ಅನ್ನುವಂಥ ಒಂದು ಸಂದೇಶ ಸಾರೋದಕ್ಕೆ ಸಮಾವೇಶ. ಬೃಹತ್ ಸಮಾವೇಶದಲ್ಲಿ 1000ಕ್ಕೂ ಅಧಿಕ ಮಠಾಧೀಶರು ಭಾಗಿಯಾಗ್ತಾ ಇದ್ದಾರೆ. ಆ ಸಮುದಾಯದ ಪ್ರಬಲ ನಾಯಕರು, ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವಂಥ ಒಂದು ಸಮಾವೇಶ ಇದಾಗಲಿಕ್ಕಿದೆ. 200ಕ್ಕೂ ಹೆಚ್ಚು ರಾಜಕೀಯ ನಾಯಕರು, 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಸಮಾಜದ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಸಮಾವೇಶದಲ್ಲಿ ಮಾಜಿ ಸಿಎಂಗಳಾದ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಒಂದು ರೀತಿಯಲ್ಲಿ ಈ ಎರಡೂ ಬೇರೆ ಅಂತ ಆಗ್ಬಿಟ್ಟಾಗ ಒಂದು ರೀತಿ ಗೊಂದಲ ಸೃಷ್ಟಿಯಾಗುತ್ತೆ. ಹೀಗಾಗಿ ಜಾತಿ ಕಲಂನಲ್ಲಿ ಯಾವ ಹೆಸರನ್ನು ಬರೆಸಬೇಕು ಅನ್ನುವಂಥ ಅಂತಿಮ ತೀರ್ಮಾನ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಸಂದೇಶವನ್ನು ಸಾರಬೇಕು, ನಾವು ಒಂದೇ, ಮತ್ತು ಈ ಜಾತಿ ಗಣತಿಯಲ್ಲಿ ಯಾವುದೇ ಥರದ ಕನ್ಫ್ಯೂಷನ್ಸ್ ಬೇಡ ಅಂತ.